ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮಾಂಗಲ್ಯದಿಂದ ನಂಟಾದರೂ ಭಾಗ 14. ಏನಮ್ಮೆ ಏನೇನೋ ಮಾತಾಡ್ತಿದೀಯಾ ಎಂದ ಅವಳ ಕೈ ಹಿಡಿದ ಒಬ್ಬ. ಹುಚ್ಚಿ ಇರಬೇಕು ಮಗ, ಬಾ ಒಂಚೂರು ಕಡಿಮೆ ಮಾಡೋಣ ಎಂದು ಅವಳ ನಡುವಿಡಿದ ಮಗದೊಬ್ಬ. ನನ್ನ ಬಿಡಿ ಅಣ್ಣ, ನಾನು ಆ ಥರ ಹುಡುಗಿ ಅಲ್ಲ ಬಿಡಿ ಎಂದು ಒದ್ದಾಡುತ್ತಾ ನುಡಿದಳು ನಿಧಿ. ನಮಗೂ ನಿನ್ನಂಥ ಹುಡುಗಿಯೇ ಬೇಕು ಎಂದವ. ಏನೋ ನೋಡ್ತಿದೀಯಾ, ಎತ್ತಾಕೋ, ಇಷ್ಟು ದಿನದಿಂದ ಕಣ್ಣಿಟ್ಟಿಲ್ಲ ಇವಳ ಮೇಲೆ ಎಂದಾಗ ಅವಳನ್ನು ಇಬ್ಬರು ಸೇರಿ ಎಳೆದುಕೊಂಡು ನಡೆದರು. ದಾರಿಯುದ್ದಕ್ಕೂ ಒದ್ದಾಡುತ್ತಲೇ ಇದ್ದವಳ ಅವರು ಕರೆದುಕೊಂಡು ಬಂದದ್ದು ಅದೇ ರಸ್ತೆಗೆ ಅಂಟಿಕೊಂಡಿದ್ದ ಅರೆ ಕಟ್ಟಿದ್ದ ಬಿಲ್ಡಿಂಗಿಗೆ. ಬಿಡಿ ಅಣ್ಣ ಎಂದು ತಪ್ಪಿಸಿಕೊಳ್ಳಲು ನೋಡಿ ಓಡಿ ಹೋದ ಹುಡುಗಿಗೆ ಕೆನ್ನೆಗೆ ಬಾರಿಸಿಬಿಟ್ಟ ಒಬ್ಬ. ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡಿದಷ್ಟು ನಿಂಗೆ ಹಿಂಸೆ ಜಾಸ್ತಿ ಎಂದವ ಅವಳ ಮೇಲೆ ಎರಗಿದ್ದ. ಕಾಪಾಡಿ, ಹೆಲ್ಪ್ ಎಂದು ಅರಚುತ್ತಿದ್ದಳು ನಿಧಿ ಅಳುತ್ತಲೇ. ಏಯ್, ಇವಳ ಬಾಯಿ ಮುಚ್ಚೋ ಮೊದಲು ಎಂದು ಮತ್ತೊಬ್ಬ ಹೇಳಲು ಅವಳ ತುಟಿಗಳ ಬಳಿ ತುಟಿ ತೆಗೆದುಕೊಂಡು ಹೋದವ ತುಟಿಗಳ ಅದುರಿ ಹೋಗುವ ಹಾಗೆ ಹೊಡೆತ ಬಿದ್ದಿತ್ತು ಬೂಟು ಕಾಲಿನಿಂದ. ತಕ್ಷಣ ಪಕ್ಕಕ್ಕೆ ಬಿದ್ದವನ ಹಲ್ಲುಗಳು ಉದುರುತ್ತಿದ್ದವು. ವೈಭವ್ ಎಂದಳು ನಿಧಿ ಖುಷಿ ಮಿಶ್ರಿತ ಆಶ್ಚರ್ಯದಿಂದ. ಏಯ್, ನೀನು ಯಾವನೋ ಆಗಿರು, ಮುಚ್ಕೊಂಡು ಹೋದರೆ ಸರಿ. ತಿಂಗಳಿನಿಂದ ಸ್ಕೆಚ್ ಹಾಕಿ ಹಿಡಿದಿರೋದು ಇವಳನ್ನ ಎಂದ ಮತ್ತೊಬ್ಬ. ಹಿಡಿಯೋದಕ್ಕೆ ಅವಳೇನು ಮೀನೇನೋ ಎಂದವ ಅವನ ಎದೆಗೂ ಜಾಡಿಸಿ ಹೋದ. ನೆಲದ ಮೇಲೆ ಬಿದ್ದವಳಿಗೆ ಕೈ ಕೊಟ್ಟು ಎಳಿಸಿದ. ಮೀನಲ್ಲ, ಹೆಣ್ಣು ಎಂದವ ಅವನ ಮೇಲೆ ಪ್ರಹಾರ ಮಾಡಲು ಹೊರಟಾಗ ತನ್ನ ಮೇಲೆ ಒಂದೇ ಒಂದು ಏಟು ಬೀಳದಂತೆ ತನ್ನನ್ನು ತಾನು ತಡೆದವ ಅವರನ್ನು ಚಚ್ಚಿಬಿಟ್ಟ. ಹುಡುಗಿ ಬೇಕನ್ರೋ ನಿಮಗೆ ಎಂದವ ಅವರ ಮುಖ ಮೂತಿ ನೋಡದೆ ಹೊಡೆಯುತ್ತಿರಲು. ವೈಭವ್ ಸಾಕು ಎಂದಳು ಮೆತ್ತಗೆ. ಇರು, ಈ ನನ್ನ ಮಕ್ಕಳು ಅದೇ ನಿನ್ನ ಮೇಲೆ ಕೈ ಇಟ್ಟರು ನಾನು ಕೇಳ್ತೀನಿ ಎಂದು ಇನ್ನೂ ಹೊಡೆಯುತ್ತಿದ್ದವನ ಕೈ ಹಿಡಿದು ಎಳೆದುಕೊಂಡು, ನನಗೆ ಭಯ ಆಗ್ತಿದೆ, ನನ್ನ ಮನೆಗೆ ಹೋಗಬೇಕು ಎಂದಾಗ ಅವಳ ಬೆದರಿದ ಮುಖವ ನೋಡಿ ಅವರನ್ನು ಬಿಟ್ಟವ. ಬಾ ಹೋಗೋಣ ಎಂದು ಅವಳ ಕೈ ಹಿಡಿದ. ನನ್ನ ಬ್ಯಾಗ್ ಎಂದು ಸುತ್ತಲೂ ನೋಡಿದವಳಿಗೆ ದೂರದಲ್ಲಿ ಬಿದ್ದಿದ್ದ ಬ್ಯಾಗ್ ಕಾಣಲು ಕೈಗೆತ್ತಿಕೊಂಡು, ಥ್ಯಾಂಕ್ ಯು ವೈಭವ್ ಎಂದಳು ಕಣ್ಣು ತುಂಬಿಕೊಂಡು. ಇಟ್ಸ್ ಓಕೆ, ಬಟ್ ಥ್ಯಾಂಕ್ ಯು ನಿನ್ನ ವಾಚ್ಗೆ ಹೇಳು, ನಿನ್ನ ಪ್ರಾಜೆಕ್ಟ್ ನಿನ್ನ ಮಾನ ಉಳಿಸಿದ್ದು ಎಂದವನ ಮಾತಿಗೆ ಅಚ್ಚರಿಯಿಂದ ಅವನ ನೋಡಿದ್ಲು. ನೀನು ಅಪಾಯದಲ್ಲಿ ಇದೆಯಾ ಅಂತ ಅದೇ ನನಗೆ ಮೆಸೇಜ್ ವಿತ್ ಲೊಕೇಶನ್ ಸೆಂಡ್ ಮಾಡಿದ್ದು. ಅದೇ ಟೈಮ್ಗೆ ನಿನ್ನ ಫೋನ್ ಪಿಕ್ ಮಾಡಲಿಲ್ಲ. ವರ್ಷಾಗೆ ಕಾಲ್ ಮಾಡಿದಾಗ ನಿನ್ನೆ ನೀನು ವಾಚ್ಗೆ ನನ್ನ ನಂಬರ್ ಫೀಡ್ ಮಾಡಿದ್ದೆ ಅಲ್ಲೋ, ಅದಕ್ಕೆ ನಾನು ಹುಡುಕಿ ಬಂದೆ ಎಂದಾಗ ಅಲ್ಲೇ ಬೆಲ್ಟ್ ಕಿತ್ತು ಬಿದ್ದಿದ್ದ ವಾಚನ್ನು ಕೈಗೆತ್ತಿಕೊಂಡು ಕಣ್ಣಿಗೊತ್ತಿಕೊಂಡಳು. ಬಾ ಮನೆಗೆ ಹೋಗಬೇಕು ಅಂದೆಲ್ಲ ಎಂದವ ಮುಂದೆ ನಡೆಯಲು ತಕ್ಷಣ ಅವನ ಕೈ ಹಿಡಿದು, ನನ್ನೊಬ್ಬಳನ್ನೇ ಬಿಟ್ಟು ಹೋಗಬೇಡ ಎಂದು ಗಾಬರಿಯಿಂದ ಕೇಳಿದವಳ ನೋಡಿ ಮರುಕಗೊಂಡವ ಸುಮ್ಮನೆ ಹೆಜ್ಜೆ ಹಾಕಿದ್ದ. ಆದರೆ ಆ ಕಾಮುಕರು ಅವಳ ಎಳೆ ತಂದು ಬಿಡಿಸಿದಾಗ ಕಾಲಿಗೆ ಬೆಟ್ಟಾಗಿ ಕುಂಟುತ್ತಾ ನಡೆಯುತ್ತಿದ್ಲು ಅವಳು. ಅವಳ ಹಿಂದೆ ನಡೆಯುತ್ತಿದ್ದವದ ನೋಡಿದವ ಮೆತ್ತೇನು ಹೇಳದೆ ಅವಳ ತೋಳಲೆತ್ತಿಕೊಂಡ. ಅವನು ಸಹ ಕುಂಟುತ್ತಲೇ ಬಂದ. ಮೊನ್ನೆ ಇನ್ನೂ ಫ್ರಾಕ್ಚರ್ ಆಗಿದ್ದ ಕಾಲನ್ನು ಬಳಸಿ ಅವರಿಬ್ಬರಿಗೆ ಒದ್ದಿದ್ದೆನಲ್ಲ, ಈಗದು ನೋವು ಕೊಡುತ್ತಿತ್ತು. ಹಾಸ್ಪಿಟಲ್ಗೆ ಹೋಗೋಣವಾ ಎಂದ ಅವಳನ್ನು ಕಾರಲ್ಲಿ ಕೂರಿಸಿ. ಬೇಡ ವೈಭವ್, ಪ್ಲೀಸ್ ಮನೆಗೆ ಕರೆದುಕೊಂಡು ಹೋಗು ಎಂದು ಪುಟ್ಟ ಮಗುವಿನಂತೆ ಕೇಳಿದವಳ ಪಕ್ಕ ಕುಳಿತವ. ನಿನ್ನ ಪ್ರಾಜೆಕ್ಟ್ಗೆ ನೀನು ಕಾಪಾಡೋಕೆ ಎಷ್ಟು ಸಹಾಯ ಮಾಡ್ತೋ, ನನ್ನ ಪ್ರಾಜೆಕ್ಟ್ ಕೂಡ ನನ್ನ ಇಲ್ಲಿಗೆ ಬೇಗ ತಲುಪಲು ಹೆಲ್ಪ್ ಮಾಡ್ತೋ. ಈ ಕಾರ್ಗೆ ನಿನ್ನ ಲೊಕೇಶನ್ ಫೀಡ್ ಮಾಡಿ ಟ್ರಾಫಿಕ್ ಇಲ್ಲದೆ ಇರೋ ರೋಡಲ್ಲಿ ಹೋಗು ಅಂದಿದ್ದಕ್ಕೆ ಇಷ್ಟು ಬೇಗ ನಾನಿನ್ನು ರೀಚ್ ಆಗಿದ್ದು ಎಂದವ. ಮತ್ತೆ ಅದಕ್ಕೆ ಅವಳ ಮನೆಯ ಲೊಕೇಶನ್ ಆ್ಯಡ್ ಮಾಡಿ, ಈಗ ಮನೆಗೂ ಅದೇ ಕರೆದುಕೊಂಡು ಹೋಗುತ್ತೆ ಎಂದು ಅವಳ ಕಾಲನ್ನು ನೋಡುತ್ತಾ, ಗಾಯ ಎಲ್ಲಾಗಿದೆ ತೋರಿಸು, ಅಟ್ಲೀಸ್ಟ್ ಫಸ್ಟ್ ಏಡ್ ಮಾಡ್ತೀನಿ ಎಂದಾಗ ಮುಜುಗರದಿ ಬಟ್ಟೆ ಮೇಲಿತ್ತವಳ ಕಾಲಿನಲ್ಲಿ ಕೆತ್ತಿ ಗಾಯವಾಗಿ ರಕ್ತ ಬರುತ್ತಿತ್ತು. ಇಷ್ಟು ದೊಡ್ಡ ಗಾಯ ಆಗಿದೆ ಎಂದುವ ಮೆಲ್ಲಗೆ ಹತ್ತಿಯಿಂದ ಒರೆಸುತ್ತಾ, ಎತ್ತಿಕೊಂಡು ಹೋಗಿ ತಳ್ಳಿಬಿಟ್ರು ಎಂದು ಹೇಳುವಾಗ ಹುಡುಗಿಯ ಕಣ್ಗಳು ತುಂಬಿದ್ದವು. ಹೌದು, ಯಾಕೆ ಕಾಲೇಜಿಗೆ ಬಂದಿರಲಿಲ್ಲ ಎಂದು ಬ್ಯಾಂಡೇಜ್ ಸುತ್ತಾತ ಕೇಳಿದವನ ನೋಡದೆ. ಅದು ಅಮ್ಮನಿಗೆ ತುಂಬ ಹುಷಾರಿಲ್ಲ. ಮೊನ್ನೆ ಕಾಲೇಜಿನಿಂದ ಬಂದಾಗ ತಲೆ ಸುತ್ತಿ ಬಿದ್ದು ಬಿಟ್ಟಿದ್ರು. ಡಾಕ್ಟರ್ ಬಳಿ ತೋರಿಸೋದಕ್ಕೆ ಅವರಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. 1 ತಿಂಗಳು ಹಾಸ್ಪಿಟಲ್ನೇ ಅಡ್ಮಿಟ್ ಮಾಡಲೇಬೇಕು ಅಂದರು. ಅದಕ್ಕೆ ತುಂಬ ಹಣ ಬೇಕು. ಸದ್ಯಕ್ಕಿರೋ ಹಣ ಎಲ್ಲ ಖರ್ಚಾಗಿದೆ. ಅದಕ್ಕೆ 1 ತಿಂಗಳು ಫುಲ್ ಡೇ ಕೆಲಸ ಮಾಡಿದರೆ 40,000 ಸಿಗುತ್ತೆ. ಅಮ್ಮನ ಅಡ್ಮಿಟ್ ಮಾಡಿ ಆಮೇಲೆ ಎಲ್ಲಾದರೂ ಕೆಲಸ ನೋಡ್ಕೊಳ್ಳೋಣ ಅಂತ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದೀನಿ ಎಂದವಳ ಕಡೆಗೆ ನೋಡಿದ. 2 ದಿನದಿಂದ ಅಮ್ಮನ ಬಗ್ಗೆ ಯೋಚಿಸುತ್ತಾ ಹೈರಾಣಾಗಿ ಹೋಗಿದ್ದ ಹುಡುಗಿ ಇಂದು ಆ ರಾಕಸರ ಕೈಗೆ ಸಿಕ್ಕಿ ಇನ್ನೂ ಬಡಿದ್ಲು. ಅವನೇನು ಮಾತನಾಡಲಿಲ್ಲ. ಏನು ಮಾತನಾಡಬೇಕೆಂದು ಅವನಿಗೆ ತಿಳಿದಿಲ್ಲ.
ಥ್ಯಾಂಕ್ಸ್ ವೈಭವ್, ಇಷ್ಟು ಸಹಾಯ ಮಾಡಿದ್ದಕ್ಕೆ. ಮತ್ತೆ ಅಮ್ಮನಿಗೆ ಈ ವಿಷಯ ಹೇಳಬೇಡ. ಮೊದಲೇ ತುಂಬ ಯೋಚನೆ ಮಾಡ್ತಿದ್ದಾರೆ. ಈ ವಿಷಯ ಗೊತ್ತಾದರೆ ಸುಮ್ಮನೆ ಟೆನ್ಷನ್ ಮಾಡ್ಕೋತಾರೆ. ಮತ್ತೆ ನಾನು ಕಾಲೇಜ್ ಬಿಟ್ಟು ಕೆಲಸಕ್ಕೆ ಹೋಗ್ತಿದ್ದೀನಿ ಅಂತ ಅಮ್ಮನಿಗೆ ಹೇಳಬೇಡ. ಹೇಗಿದ್ದರೂ ನಾನು ಜಾಸ್ತಿ ಅಬ್ಸೆಂಟ್ ಆಗಿಲ್ಲ, ಎಕ್ಸಾಮ್ಗೆ ತೊಂದರೆನೂ ಇಲ್ಲ ಎಂದು ಮನೆ ಮುಂದೆ ಕಾರ್ ನಿಂತಾಗ, ಹಾಂ ಹೇಳಲ್ಲ ಎಂದವ ಅವಳ ಹಿಂದೆ ಬಂದ ಮನೆಯೊಳಗೆ. ಅಂದು ಬಂದಾಗ ಉತ್ಸಾಹದ ಚಿಲುಮೆಯಂತೆ ಓಡಾಡುತ್ತಿದ್ದ ಅವಳ ಅಮ್ಮ ಇಂದು ನೆಲದ ಮೇಲೆ ಮಲಗಿದ್ದರು ಸುಮ್ಮನೆ. ಅಮ್ಮ, ವೈಭವ್ ಬಂದಿದ್ದಾನೆ ನೋಡು ಎಂದಾಗ ಮೆಲ್ಲಗೆ ತಲೆ ಎತ್ತಿ ಅವನನ್ನು ನೋಡಿ, ಕಾಲು ವಾಸಿ ಆಯ್ತೇನಪ್ಪ, ಹುಷಾರಾಗಿರ್ಬೇಕಲ್ವಾ ಎಂದರು ಅವನನ್ನು ನೋಡುತ್ತಾ. ಇಲ್ಲ ಆಂಟಿ, ಪರವಾಗಿಲ್ಲ ಈಗ ಎಂದವನ ಮತ್ತೊಮ್ಮೆ ನೋಡಿ, ನಿಮ್ಮ ಪ್ರಾಜೆಕ್ಟ್ ಹಾಳಾಯಿತು, ಎಲ್ಲರ ಮಾರ್ಕ್ಸ್ ಹೋಗುತ್ತೆ ಅಂತ ಮೊನ್ನೆ ರಾತ್ರಿಯಿಂದಲೇ ಅದೇನೋ ಮಾಡ್ತಿದ್ಲು, ವಾಚ್ ಮಾಡ್ತೀನಿ ಅಂತ. ಏನಾಯಿತು ಈಗ, ಸಕ್ಸಸ್ ಆಯಿತಾ? ನಾನು ಬೇರೆ ಹೀಗೆ ಆಸೆ ಹಿಡಿದು ಬಿಟ್ಟೆ. ಅವಳ ಓದು ಏನಾಗುತ್ತೋ ಅನ್ನೋ ಚಿಂತೆನ ನನಗೆ ಎಂದು ಮಾತನಾಡುವವರ ಮುಂದೆ ಕಷಾಯ ಹಿಡಿದು, ಜಾಸ್ತಿ ಮಾತಾಡಿ ಆಯಾಸ ಮಾಡ್ಕೋಬೇಡ ಅಮ್ಮ, ನಾನು ಆರಾಮಾಗಿ ಎಲ್ಲ ಮಾಡ್ತೀನಿ ಎಂದು ಅವನಿಗೆ ಟೀ ಕೊಟ್ಲು. ಯಾಕೆ, ಕಾಲು ಕುಂಟುತ್ತಾ ಇದೆಯಾ, ಏನಾಯಿತು ಎಂದು ಗಾಬರಿಯಿಂದ ಕೇಳಿದ ತಾಯಿಯ ಪಕ್ಕ ಕುಳಿತು, ಏನಿಲ್ಲ ಅಮ್ಮ, ಇವತ್ತು ಪ್ರಾಜೆಕ್ಟ್ ಸಬ್ಮಿಷನ್ ಇತ್ತಲ್ವಾ, ಅದಕ್ಕೆ ಹೋಗಿದ್ನಾ, ಆಗ ಕಾಲು ಎಡವಿ ಬಿದ್ದೆ ಅಷ್ಟೇ, ಸ್ವಲ್ಪ ತರಚಿದೆ ಎಂದಾಗ ಕಣ್ ತುಂಬಿಕೊಂಡು, ಹುಷಾರಾಗಿ ಇರಬೇಕಲ್ವೇನೆ ಎಂದರು. ಅವರನ್ನು ಲಘುವಾಗಿ ಅಪ್ಪಿ, ಏನಿಲ್ಲ ಬಿಡಮ್ಮ, ನೀನು ಅಳುವಂಥದ್ದು ಎಂದು ಅವರ ಕಣ್ಣು ಒರೆಸಲು ಅದೇಕೋ ಸಂಕಟವಾಗಿತ್ತು ವೈಭವ್ನಿಗೆ. ನಿಧಿ, ನಾನು ಬರ್ತೀನಿ, ಟೈಮ್ ಆಯಿತು, ಅಮ್ಮ ಕಾಯ್ತಿರ್ತಾರೆ ಎಂದಾಗ ಅವಳು ತಲೆ ಆಡಿಸಿದರೆ, ಇರಪ್ಪ, ನಮ್ಮ ನಿಧಿ ಅಡುಗೆ ಬಿಸಿ ಮಾಡ್ತಾಳೆ, ಊಟ ಮಾಡಿಕೊಂಡು ಹೋಗುವಂತೆ, ಹೇಗಿದ್ರೂ ಟೈಮ್ ಆಗೋಗಿದೆ ಎಂದರು ಸುಮನ. ಬೇಡ ಆಂಟಿ, ಮತ್ತೊಮ್ಮೆ ಊಟಕ್ಕೆ ಅಂತಾನೆ ಬರ್ತೀನಿ ಎಂದವ ಎದ್ದು ಆಚೆ ನಡೆದರೆ ಅವನನ್ನು ಬಿಟ್ಟು ಬರಲು ತಾನು ನಡೆದಳು ವೈನಿಧಿ. ಕಂಗ್ರಾಟ್ಸ್ ವೈಭವ್, ಪ್ರಾಜೆಕ್ಟ್ ಸಕ್ಸಸ್ ಆಯ್ತಲ್ವಾ, ಇನ್ನೇನು ಪ್ಲೇಸ್ಮೆಂಟ್ ಸಹ ಆಗುತ್ತೆ, ಸೆಟಲ್ ಆಗೋಯ್ತು ಲೈಫ್ ಎಂದು ತಾನೇ ಕೈ ಮುಂದೆ ಚಾಚಿದ್ಲು. ಅವಳ ಮಾತಲ್ಲಿ ವ್ಯಂಗ್ಯ ಹುಡುಕಿದ, ಆದರೆ ಅವಳ ಕಣ್ಣುಗಳಲ್ಲಿ ನೋವು ಬಿಟ್ಟರೆ ಮತ್ತೇನೂ ಕಾಣಲಿಲ್ಲ. ಸರಿ, ನಾನು ಹೊರಡ್ತೀನಿ ಎಂದಪ್ಪ ಮತ್ತೆ ಹಿಂತಿರುಗಿ, ನಾಳೆ ಕಾಲೇಜ್ಗೆ ಬರ್ತಿದೀಯಾ ಅಷ್ಟೆ, ಪ್ಲೇಸ್ಮೆಂಟ್ ಎಲ್ಲ ಬರ್ತಿದೆ, ಇಲ್ಲ ಅಂದರೆ ನಾನೇ ಆಂಟಿ ಬಳಿ ಹೇಳ್ತೀನಿ ಎಂದವ ಅಲ್ಲಿಂದ ನಡೆದರೆ ಪೆಚ್ಚು ಮುಖ ಹಾಕಿ, ಹಣ ಬೇಕು ವೈಭವ್, ಈಗ ನಾನು ಓದಿಗಿಂತ ಅಮ್ಮನ ಆರೋಗ್ಯ ಮುಖ್ಯ ಎಂದಾಗ, ಪರವಾಗಿಲ್ಲ, ಓದೊಂದಿದ್ರೆ ಹಣ ತಾನಾಗೆ ಬರುತ್ತೆ, ನಾಳೆ ಕಾಲೇಜಿಗೆ ಬರ್ತಿದೀಯಾ ಅಷ್ಟೆ ಎಂದು ಕಾರನ್ನು ಚಲಾಯಿಸಿದ. ಅಮ್ಮನೋದ ದಾರಿಯನ್ನೇ ನೋಡುತ್ತಿದ್ದವಳು ವಾಪಸ್ ಬಂದು ತನ್ನ ಕೆಲಸದಲ್ಲಿ ತೊಡಗಿದ್ಲು. ನಿಧಿಯನ್ನು ಕಾಪಾಡಿದ ವೈಭವ್ ಒಳಗೆ ನಾಳೆ ಕಾಲೇಜಿಗೆ ಬರಲೇಬೇಕೆಂದು ಆರ್ಡರ್ ಮಾಡಿ ಹೋಗಿದ್ದ. ಮಾರನೇ ದಿನ ಎಂದಿನಂತೆ ಬೇಗನೆ ತಯಾರಾಗಿ ಕಾಲೇಜಿಗೆ ಬಂದಿದ್ದ ವೈಭವ್ ನಿಧಿಯನ್ನು ಕಾಣುವ ಆತರವೇನೋ, ಆದರೆ ಅವನ ಆಸೆಗೆ ತಣ್ಣೀರು ಹಾಕುವಂತೆ ಅವಳಿನ್ನೂ ಬಂದಿರಲಿಲ್ಲ. ರೆಸ್ಟ್ ಮಾಡಬೇಕಲ್ವ ಮಚ್ಚ, ಈಗಲೇ ಬಂದುಬಿಟ್ಟಿದೀಯಾ ಎಂದ ಗೌತಮ್ ಅವನು ಬಂದಿರುವುದು ಸಹಿಸದೆ. ಇವಾಗ ಪರವಾಗಿಲ್ಲ ಮಚ್ಚ ಎಂದವ ಕುಳಿತಿರದಂತೆ ಕ್ಲಾಸ್ ಮುಗಿಸಿದ್ದ. ಮಚ್ಚ, ಪಾರ್ಟಿ ಕೊಡಿಸೋ ಎಂದು ಎಲ್ಲರೂ ಬಲವಂತ ಮಾಡಲು, ಡ್ರಿಂಕ್ಸ್ ಎಲ್ಲ ಇಲ್ಲ, ಹೋಟೆಲ್ಗೆ ಕರೆದುಕೊಂಡು ಹೋಗ್ತೀನಿ ಎಂದ ಕಾರಲ್ಲಿ ಕೂರುತ್ತಾ. ಓಕೆ ಮಗ, ಆದರೆ ನಿಮ್ಮ ಹೋಟೆಲ್ ಬೇಡ, ಅಂಕಲ್ ನೋಡಿದ್ರೆ ಭಯ ಆಗುತ್ತೆ ಎಂದ ಒಬ್ಬೊಬ್ಬ ಹೇಳಲು ಎಲ್ಲಾದರೂ ಒಪ್ಪಿದ್ರು. ನೈಟ್ 7ಗೆ ಎಲ್ಲ ರೆಡಿ ಇರಿ, ಎಲ್ಲ ಇಲ್ಲೇ ಬನ್ನಿ, ಇಲ್ಲಿಂದ ನಾನು ನಿಮ್ಮನ್ನು ಪಿಕಪ್ ಮಾಡ್ತೀನಿ ಎಂದವ ನಿರಾಸೆಯಲ್ಲೇ ಮನೆಯನ್ನು ತಲುಪಿದ್ದ. ಅದೊಂದು ಪ್ರತಿಷ್ಠಿತ ಹೋಟೆಲ್. ಅಲ್ಲೊಂದು ಚಿಕ್ಕ ಪಾರ್ಟಿ ನಡೆಯುತ್ತಿತ್ತು. ಎಲ್ಲ ಕಡೆಯಲ್ಲೂ ಚಿಕ್ಕ ಚಿಕ್ಕ ಲೈಟ್ಸಿಂಗ್, ದೂರದಲ್ಲಿ ಚಿಕ್ಕದಾದ ಮ್ಯೂಸಿಕ್, ಎಲ್ಲೆಂದರಲ್ಲಿ ಡ್ರಿಂಕ್ಸ್ ಎಲ್ಲ ನಡೆಯುತ್ತಿತ್ತು. ಇಲ್ಲಿ ಡ್ರಿಂಕ್ಸ್ ತೊಗೊಂಡು ಬಾ ಎಂದು ಆ ಹೋಟೆಲ್ ಓನರ್ ಆರ್ಡರ್ ಮಾಡಲು ಕೈಯಲ್ಲಿ ಒಂದು ಡ್ರಿಂಕ್ಸ್ ಬಾಟಲ್ ಹಿಡಿದು ಕಣ್ ತುಂಬಿಕೊಂಡು ಅಲ್ಲಿಗೆ ಬಂದಳು ನಿಧಿ. ಹೌದು, ಅದೊಂದು ಪಾರ್ಟಿಗೆ ಸರ್ವ್ ಮಾಡಲು ಬಂದಿದ್ಲು ಅವಳು. ಎಷ್ಟೊತ್ತು ತರೋದು, ಐಸಲ್ಲಿ ಎಂದು ಅವರು ಗದರಲು ಎದರಿದವಳು ಮತ್ತೆ ಓಡಿ ಐಸ್ ತಂದು ಅವರಿಗೆ ಹಾಕಿಕೊಟ್ಲು. ಅಲ್ಲಿ ನಿಂತ್ಕೊಂಡು ಏನು ನೋಡ್ತಿದೀಯಾ, ಹೋಗಿ ಯಾರಿಗೆ ಏನು ಬೇಕೋ ನೋಡ್ಕೋ ಎಂದು ಗದರಲು ಕಣ್ ತುಂಬಿಕೊಂಡು ವಾಪಸ್ ಬರುತ್ತಿದ್ದವಳು ಕಾಣದೆ ಯಾರಿಗೂ ಗುದ್ದಿಬಿಟ್ಟಳು. ಸಾರಿ ಸರ್, ಐ ಆಮ್ ಸಾರಿ ಎನ್ನಲು ಅವಳ ಧ್ವನಿ ಗುರುತಿಸಿ, ಏನಿದೆ, ಏನಮ್ಮ ಇಲ್ಲಿ ಎಂದರು ವಸಿಷ್ಠ. ಸರ್, ನೀವು, ನಾನಿಲ್ಲಿ ಸರ್ವ್ ಮಾಡೋಕ್ಕೆ ಬಂದಿದ್ದೀನಿ ಎಂದಳು ಮೆಲ್ಲಗೆ. ಯಾಕೆ, ನಮ್ಮ ಹೋಟೆಲಲ್ಲಿ ಏನಾಗಿತ್ತೋ ಎಂದು ಕೇಳಲು, ಇಲ್ಲ ಸರ್, ಇವತ್ತು ಒಂದಿನ ಒಬ್ಬರು ಕಡಿಮೆ ಇದ್ದಾರೆ ಅಂದರು, ಅದಕ್ಕೆ ಬಂದಿದ್ದೆ ಎಂದಳು ದನಿ ತಗ್ಗಿಸಿ. ನಾನಷ್ಟು ಪ್ರೀತಿಯಿಂದ ಕೆಲಸ ಕೊಟ್ಟು ಸಾಲನೂ ಕೊಡಿಸಿದ್ರು, ಇನ್ನೂ ಇಷ್ಟು ಸಣ್ಣ ಪುಟ್ಟ ಕೆಲಸ ಮಾಡ್ತಿದೀಯಾ, ಐ ಆಮ್ ನಾಟ್ ಎಕ್ಸ್ಪೆಕ್ಟೆಡ್ ದಿಸ್ ಫ್ರಮ್ ಯು ನಿಧಿ ಎಂದು ಗಂಭೀರವಾಗಿ ಹೇಳಿ ಹೋದರು ವಸಿಷ್ಠ. ತಮ್ಮ ಸ್ನೇಹಿತ ಕರೆದ ಕಾರಣಕ್ಕೆ ಅಲ್ಲಿಗೆ ಬಂದವರಿಗೆ ನಿಧಿಯನ್ನು ಅಂತಹ ಪಾರ್ಟಿಯಲ್ಲಿ ನೋಡಿ ಬೇಸರವಾಗಿತ್ತು. ಯಾಕೆಂದರೆ ಅಂತಹ ಪಾರ್ಟಿಯ ಉದ್ದೇಶ, ಅಲ್ಲಿನ ವಾತಾವರಣ ಅವರಿಗೆ ತಿಳಿದೇ ಇತ್ತು.
ಸರ್ ತಪ್ಪಾಗಿ ತಿಳ್ಕೊಂಡ್ರೇನೋ ಎಂದು ನೊಂದವಳು ತನ್ನ ಕೆಲಸದಲ್ಲಿ ತೊಡಗಿದಳು. ಇತ್ತ ತನ್ನ ಸ್ನೇಹಿತರೊಂದಿಗೆ ಅದೇ ಹೋಟೆಲ್ಗೆ ಬಂದಿದ್ದ ವೈಭವ್ ಅವನ ಸ್ನೇಹಿತರಾರೋ ಅಲ್ಲಿ ಪಾರ್ಟಿ ನಡೀತಿದೆ ಎಂದು, ಅದು ಸಹ ಚೆನ್ನಾಗಿ ಇರುತ್ತೆ ಎಂಬ ಕಾರಣಕ್ಕೆ ಅಲ್ಲಿಗೆ ಬಂದಿದ್ರು. ಅವರು ಅಂಥವರೇ ಅಲ್ಲವೇ? ವೈಭವ್, ಇಂತಹ ಹೋಟೆಲ್ ಎಲ್ಲ ನಮ್ಮ ಪಾಲಿಗೆ ಕನಸೆ ಕಣೋ, ನಿಮ್ಮಂಥ ಫ್ರೆಂಡ್ಸ್ ಇರೋಕೆ ನಾವಿಲ್ಲೆಲ್ಲ ನೋಡೋದು ಎಂದು ಹೇಳುತ್ತಾ ವೈಭವ್ನ ಮೇಲೇರಿಸುತ್ತಿದ್ದ ಗೆಳೆಯರ ಜೊತೆ ನಡೆದು ಬರುತ್ತಿದ್ದ ವೈಭವ್. ಮಗ, ಅದು ಅಂಕಲ್ ಅಲ್ವೇನೋ ಎಂದು ಗೌತಮ್ ಕೈ ತೋರಲು, ಅಯ್ಯೋ ಛೇ, ಡ್ಯಾಡಿ ಇಲ್ಲೂ ಬಂದ್ರಾ ಎಂದವ ಇನ್ನೇನು ಅಲ್ಲಿಂದ ಕಾಲು ಕೀಳಬೇಕು ವೈಭವ್ ಎನ್ನುತ್ತಾ ಅವನ ಬಳಿ ಬಂದರು ವಸಿಷ್ಠ. ನೀನೇನೋ ಇಲ್ಲಿ ಎಂದು ಕೇಳಲು, ಡ್ಯಾಡ್ ಅದು ಹಾಗೆ ಬೋರ್ ಆಗ್ತಿತ್ತು ಬಂದೆ ಎಂದ. ಗೆಳೆಯರೆಲ್ಲ ಅದಾಗಲೇ ಕಾಲು ಕಿತ್ತಿದ್ದರು. ಸರಿ ಬಾ ಕೂತ್ಕೋ ಎಂದು ಕೂರಿಸಿದ್ರು. ಒಂದಷ್ಟು ಸಮಯ ಎಲ್ಲ ಕಡೆಯೂ ನೋಡುತ್ತಿದ್ದವನಿಗೆ ಗೆಳೆಯರು ಹಿಂದಿನಿಂದ ಸನ್ನೆ ಮಾಡುತ್ತಿದ್ದರು. ಕೊನೆಗೆ ನಾವು ಬಾರ್ ಬಳಿ ಇರ್ತೀವಿ, ನೀನು ಬಾ ಎಂದು ಮೆಸೇಜ್ ಮಾಡಿ ಮರೆಯಾದರು. ಇವನು ಚಡಪಡಿಸುತ್ತಾ, ಡ್ಯಾಡ್ ನನಗೆ ಸಾಕಾಯಿತು, ನಾನು ಹೋಗ್ತೀನಿ ಎಂದ ವೈಭವ್. ಹೋಗುವಂತೆ ಊಟ ಮಾಡು ಎಂದವರೇ, ಏ ರವಿ, ಇಲ್ಲಿ ನನ್ನ ಮಗನಿಗೆ ಊಟ ಸರ್ವ್ ಮಾಡೋಕೆ ಹೇಳು ಎಂದು ಆರ್ಡರ್ ಮಾಡಿದರು. ಮತ್ತೆ ಸಕ್ಸಸ್ ಪಾರ್ಟಿ ಕೊಡಿಸೋ ಮಗನೇ ಎಂದು ಕಾಲೆಳೆದರು ವಸಿಷ್ಠ. ಅಷ್ಟರಲ್ಲಿ ಸರ್ ಊಟ ಎಂದು ಅವರೆದುರು 2 ಪ್ಲೇಟ್ ಇಟ್ಟವರ ನೋಡಲು ಆಶ್ಚರ್ಯದಿಂದ ಕಣ್ಣರಳಿಸಿದ. ಯಾಕೆಂದರೆ ಅಲ್ಲಿದ್ದದು ನಿಧಿ. ಆದರೆ ಅಪ್ಪನ ಮುಂದೆ ಅವನೇನು ಹೇಳಲಾರ. ವಸಿಷ್ಠ ಅವರು ಕೋಪ ಮಾಡಿಕೊಂಡು ಏನೂ ಮಾತನಾಡಲಿಲ್ಲ. ದುಃಖವಾದರೂ ತಡೆದುಕೊಂಡವಳೆ, ಸರ್ ನಾನು ಅಲ್ಲಿರ್ತೀನಿ, ಏನಾದರೂ ಬೇಕಾದರೆ ಕರೀರಿ ಎಂದು ದೂರ ಹೋಗಿ ಬೇರೆಯವರಿಗೆ ಊಟ ಬಡಿಸುತ್ತಿದ್ದವಳ ಮೇಲೆ ಕೋಪಗೊಂಡ ವೈಭವ್. ಅಷ್ಟೆಲ್ಲ ಹೇಳಿದ್ದರೂ ಕಾಲೇಜ್ಗೆ ಬರದೆ ಫೋನು ಎತ್ತದೆ ಇಲ್ಲಿ ಕೆಲಸ ಮಾಡುತ್ತಿದ್ದಳಲ್ಲ. ಡ್ಯಾಡ್ ನೀವು ಹೋಗಿರಿ, ನಾನು ಊಟ ಮಾಡ್ತೀನಿ ಎಂದಾಗ ಅವರಿಗೂ ಯಾರೋ ಹಳೆ ಗೆಳೆಯ ಸಿಕ್ಕ ಕಾರಣ ಎದ್ದು ನಡೆಯಿದರು. ಏಯ್ ನನಗೆ ಲೆಮನ್ ರೈಸ್ ತಗೊಂಡು ಬಾ ಎಂದ ಕೋಪದಿ ತಕ್ಷಣ ತಂದು ಅವನಿಗೆ ಬಡಿಸಿದ್ಲು. ನಾನು ಕಾಲೇಜ್ಗೆ ಬರೋದಕ್ಕೆ ಹೇಳಿದ್ದೆ ತಾನೆ ಎಂದವ ತಾಳ್ಮೆ ಮೀರಿ ಮಾತನಾಡುತ್ತಿದ್ದ. ಆದರೆ ಬೆಳಗ್ಗೆ ನನಗೆ ಈ ಕೆಲಸ ಇದೆ ಅಂತ ಕಾಲ್ ಬಂತು ಎಂದಳು ಮೆಲ್ಲಗೆ. ಅಂದರೆ ನೀನಿಲ್ಲೇ ಕೆಲಸ ಮಾಡೋದಲ್ವಾ ಎಂದ ಹೋಟೆಲ್ ನೋಡಿ. ಇಲ್ಲ, ಬೇರೆ ಕಡೆ ಮಾಡೋದು. ಇಲ್ಲಿ ಇವತ್ತು ಪಾರ್ಟಿ ಇದೆ, ಸರ್ವ್ ಮಾಡೋಕ್ಕೆ ಕಡಿಮೆ ಇದ್ದಾರೆ ಅಂದರು, ಅದಕ್ಕೆ ಒಪ್ಕೊಂಡೆ ಎಂದಾಗ ತುಸು ಮೆತ್ತಗಾದವ, ಅಲ್ಲಿ ಪ್ಲೇಸ್ಮೆಂಟ್ ಎಲ್ಲ ಬಂದಿತ್ತು, ಎಲ್ಲ ಓಕೆ ಆಗಿದ್ದರೆ ಲಕ್ಷದ ಸ್ಯಾಲ್ರಿ ಸಿಗ್ತಿತ್ತು ಎಂದ ರೇಗುತ್ತಾ. ಇವತ್ತು ಒಂದೇ ದಿನಕ್ಕೆ 5,000 ಕೊಡ್ತೀನಿ ಅಂದರು ವೈಭವ್. ಅಮ್ಮನ ಮೆಡಿಸನ್ ಖಾಲಿಯಾಗಿತ್ತು, ಅದಕ್ಕೆ ಒಪ್ಪಿದೆ ಎಂದವಳ ಮಾತಿಗೆ ಮರುತ್ತರ ಅವನ ಬಳಿ ಇಲ್ಲ. ನಂಗಿದು ಬೇಡ, ಬೇರೆ ರೈಸ್ ತೊಗೊಂಡು ಬಾ ಎಂದಾಗ ಅದಕ್ಕೂ ತಲೆ ಆಡಿಸಿ ಬೇರೆ ತರುವಾಗ, ಏಯ್ ಈ ಬಾಟಲಿ ಖಾಲಿ ಆಯಿತು, ಬೇರೆ ತೊಗೊಂಡು ಬಾರೆ ಎಂದು ಪಕ್ಕದ ಟೇಬಲ್ನವ ಆರ್ಡರ್ ಮಾಡಲು ವೈಭವ್ ತಟ್ಟೆಗೆ ರೈಸ್ ಬಡಿಸಿ ಬಾರ್ ಕೌಂಟರ್ ಬಳಿಯಿಂದ ಅವರು ಕೇಳಿದ ಬಾಟಲ್ ತಂದು ಕೊಟ್ಟಳು. ಏನೇ ಇಷ್ಟೊಂತು, ಏನು ಕೊಬ್ಬು, ಮಾಡೋದೇ ಎಂಜಲು ಬಳಿಯೋ ಕೆಲಸ, ಅದಕ್ಕೂ ಇಷ್ಟು ಆ್ಯಟಿಟ್ಯೂಡಾ ಎಂದವ ಅವಳನ್ನೇ ತಿಂದು ಬಿಡುವಂತೆ ನೋಡುತ್ತಾ. ಇತ್ತ ಅವರನ್ನೇ ನೋಡುತ್ತಿದ್ದ ವೈಭವ್ ಕೈಯಲ್ಲಿನ ತುತ್ತು ಕಿವುಚುತ್ತಾ ನೋಡುತ್ತಿದ್ದ. ಹಾಗೆ ನಿಂತ್ಕೊಂಡ್ರೆ ನಿನ್ನಮ್ಮ ಬರ್ತಾಳ ಗ್ಲಾಸ್ಗೆ ಸುರಿಯೋಕೆ, ಸುರಿಯೇ ಎಂದ ಹೊರಟಾಗಿ ಬಾಟಲ್ ತೆಗೆದು ಗ್ಲಾಸ್ಗೆ ಹಾಕಿದ್ಲು. ಹೀಗಂತೂ ಅವನ ಕೋಪ ಅವಳ ಮೇಲೆಯೇ. ನೋಡೋಕೆ ಒಂದು ಲೆವೆಲ್ಗೆ ಇದೆಯಾ, ರೂಮ್ ಬುಕ್ ಮಾಡಲಾ ಇದೇ ಹೋಟೆಲಲ್ಲಿ ಎಂದ ಅವಳ ಕೈ ಹಿಡಿದು. ನಾನಂತವಳಲ್ಲ ಬಿಡಿ ಎಂದು ಅವಳು ಕೈ ಬಿಡಿಸಿಕೊಳ್ಳುವ ವೇಳೆಗೆ ಅವನ ಮೂತಿ ಮೇಲೆ ಏಟು ಬಿದ್ದಿತ್ತು. ಆದರೆ ಈ ಬಾರಿ ಅವಳ ಪರ ಬಂದಿದ್ದು ವೈಭವ್ ಅಲ್ಲ, ದಿ ಗ್ರೇಟ್ ಋಷಭ್ ಅರಸ್. ಏನು ಮಗನೇ, ಹೆಂಗಿದೆ ಮೈಗೆ ಎಂದವ ಅವನ ಕೊರಳಪಟ್ಟಿ ಹಿಡಿಯಲು. ಸರ್ ಅವರನ್ನು ಬಿಡಿ, ಸುಮ್ಮನೆ ಪಾರ್ಟಿ ಹಾಳಾಗುತ್ತೆ ಎಂದು ಅವನ ಕೈ ಹಿಡಿದು ಬಿಡಿಸಲು ನೋಡಿದಳು ನಿಧಿ. ನೀನು ಸುಮ್ಮನಿರಮ್ಮ, ಇಂಥವರಿಂದಾನೆ ಹೆಣ್ಣು ಮಕ್ಕಳು ಇಂಡಿಪೆಂಡೆಂಟ್ ಆಗಿ ದುಡಿಯೋಕ್ಕಾಗ್ತಿಲ್ಲ ಎಂದು ಎದುರಿದ್ದವನ ಮುಖಕ್ಕೆ ಗುದ್ದಲು. ಸರ್ ಪ್ಲೀಸ್ ಬಿಡಿ ಎನ್ನುವ ಸಮಯಕ್ಕೆ ಬಂದಿದ್ದರು ವಸಿಷ್ಠ. ಏನಾಯಿತು ನಿಧಿ ಎಂದು ಅವರು ಗಾಬರಿಯಿಂದ ಕೇಳಿದವರೇ, ಯು ಗೈಸ್ ಕ್ಯಾರಿಯಾನ್ ಎಂದರು ಮತ್ತಲ್ಲಿ ತೆಲುದಿದ್ದವರ ನೋಡಿ. ಆದರೆ ವೈಭವ್ ಉರಿದುಕೊಂಡು ನಿಂತಿದ್ದ. ಏನಾಯಿತು ಎಂದು ಕೇಳಲು ಅಳುತ್ತಾ ಎಲ್ಲವ ವಿವರಿಸಿ, ನಿಧಿಯ ಮಾತು ಕೇಳಿ, ಅದಕ್ಕೆ ಹೇಳಿದ್ದು ನಿಂಗೆ ದಡ್ಡಿ, ನನ್ನ ಹೋಟೆಲ್ ಥರ ಎಲ್ಲ ಇರಲ್ಲ, ಬಾರ್ ಇಲ್ಲದೆ ಯಾವ ಪಾರ್ಟಿ ಆಗಲ್ಲ, ಹಣ ಕೊಡ್ತಾರೆ ಅಂತ ಒಪ್ಕೊಂಡ್ಬಿಟ್ಟ. 1000 ಗಂಟ್ಲೆ ಒಂದೇ ದಿನಕ್ಕೆ ಕೊಡ್ತಾರೆ ಅಂದರೆ ಅಲ್ಲಿ ಏನೋ ಇದೆ ಅಂತ. ಜೊತೆಗೆ ಇಷ್ಟು ದೊಡ್ಡ ಪಾರ್ಟಿಗೆ ಹುಡುಗ ಸರ್ವರ್ ಹಿಡ್ದೆ ನಿಮ್ಮನ್ನು ಕರೆದಿದ್ದಾಗಲೇ ಅರ್ಥ ಮಾಡ್ಕೋಬೇಕಲ್ವಾ ದಡ್ಡಿ, ಯಾಕಿಷ್ಟು ಬ್ಲೈಂಡ್ ಆಗಿ ಒಪ್ಪಿದೆ? ಎಂಜಿನಿಯರಿಂಗ್ ಮಾಡಿದೀಯಾ, ನಿನಗೆ ಇಷ್ಟು ಕಾಮನ್ ಸೆನ್ಸ್ ಇಲ್ವಾ ಎಂದು ವಸಿಷ್ಠ ಜೋರಾಗಿ ಗದರಲು. ಅಳುತ್ತಿದ್ದವಳ ಕಡೆಗೆ ಅಚ್ಚರಿಯಿಂದ ನೋಡಿದ ಋಷಭ್, ವಾಟ್, ಇಂಜಿನಿಯರಿಂಗ್ ಮಾಡಿ ಸರ್ವರ್ ಕೆಲಸ ಮಾಡ್ತಿದೀಯಾ ಎಂದು ಆಶ್ಚರ್ಯದಿಂದ ತೋರಿದ. ಇಂದಿಗೆ ಅವಳ ಬದುಕು ಮತ್ತೊಂದು ದಿಕ್ಕಿನಲ್ಲಿ ಸಾಗಲು ತಯಾರಾಗಿತ್ತು. ಮತ್ತೆ ಸಿಗುವ. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ದಯಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸೋದು ಮರೆಯಬೇಡಿ ಆಯಿತಾ. ನಿಮ್ಮ ಪ್ರೀತಿಗೆ ಕಾಯ್ತಾ ಇರ್ತೀನಿ.
ಧನ್ಯವಾದಗಳು.